ನಮಸ್ಕಾರ ವೀಕ್ಷಕರೇ, ತ್ರಿವಿಕ್ರಮ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೈಲ್ವೆ ಗೊಲ್ಲಹಳ್ಳಿ ಬಂದಿದ್ದೀನಿ. ಇಲ್ಲಿ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಇಲ್ಲಿ ಬಂದಾಗ ಇಲ್ಲೊಂದು ಕಾರ್ಯಚಟುವಟಿಕೆ ನೋಡಿದೆ. ಏನಪ್ಪ ಅಂತಂದರೆ, ಶಾಲಾ ಮಕ್ಕಳ ಕೈಲಿಂದ ಈ ದೇವಸ್ಥಾನ ಸುತ್ತ ಆವರಣ ಸುತ್ತ ಸ್ವಚ್ಛತಾ ಕಾರ್ಯ ಮಾಡಿಸ್ತಾ ಇದ್ದಾರೆ. ಶಾಲಾ ಶಿಕ್ಷಕರಿಂದ ಒಂದು ಶೈಕ್ಷಣಿಕ ಶಿಕ್ಷಣ ಅಂತ ಹೇಳ್ಬೋದು ಇದನ್ನು. ಅಂದರೆ ನೋಡಿ, ಇವತ್ತಿನ ದಿನ ಶಾಲೆಗಳಲ್ಲಿ ಇಂಥ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಚಟುವಟಿಕೆಗಳನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಶಾಲಾ ಶಿಕ್ಷಕರು. ಇಲ್ಲಿ ನೋಡಿ, ಸುತ್ತ ಈ ಶಾಲೆಯ ಆವರಣದ ಸುತ್ತ ಅಲ್ಲದೇನು ಈ ಸುತ್ತಮುತ್ತ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನ ಮತ್ತು ಸುತ್ತಮುತ್ತ ಅಂಗಡಿ ಮುಗ್ಗಟ್ಟುಗಳು, ಈ ಎಲ್ಲ ಅಂಗಡಿಗಳ ಸುತ್ತ ಎಲ್ಲ ಕಡೆಯೂ ಸಹ ಈ ಶಾಲಾ ಮಕ್ಕಳು ಹೋಗಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಏನಪ್ಪ ಅಂದರೆ, ಗಾಂಧಿ ಜಯಂತಿ ಇದೆ. ಗಾಂಧಿ ಜಯಂತಿ ಇರೋ ಪ್ರಯುಕ್ತ ಬರ್ತಕ್ಕಂಥ ದೇವಸ್ಥಾನಕ್ಕಾಗಲಿ, ಇಲ್ಲ ಶಾಲೆ ಬಳಿ ಆಗಲಿ, ಅಂಗಡಿ ಬಳಿ ಆಗಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಆವರಣ ಸುತ್ತ ಸ್ವಚ್ಛವಾಗಿರಲಿ ಅಂತ ಹೇಳಿ ಶಾಲಾ ಮಕ್ಕಳು ಪೂರ್ತಿಯಾಗಿ ಮುತುವರ್ಜಿಯಿಂದ ಎಲ್ಲ ಶಾಲಾ ಸುತ್ತ ಆವರಣ ಸುತ್ತ ಎಲ್ಲವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಒಂದು ಉತ್ತಮ ನಾಗರಿಕತೆ ವಿದ್ಯಾಭ್ಯಾಸ ಇದು ಶಾಲೆಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ ಇದನ್ನು ಅಳವಡಿಸಬೇಕು. ಮಕ್ಕಳಲ್ಲಿ ಈ ಸಾಮಾಜಿಕ ಪ್ರಜ್ಞೆ ತಿಳುವಳಿಕೆ ಮೂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಉತ್ತಮವಾದ ಕಾರ್ಯಕ್ರಮ ಇದು, ಮಕ್ಕಳಲ್ಲಿ ಮೂಡಿಸ್ಬೇಕು. ಬರೀ ಒಳಗಡೆ ಶಾಲೆ ಒಳಗಡೆ ಏನು ಓದಿಸ್ತೀವಿ ಅದರ ಜೊತೆಯಲ್ಲಿ ಹೊರಗಡೆ ಚಟುವಟಿಕೆಗಳನ್ನ, ಇಂಥ ಚಟುವಟಿಕೆಗಳು ಮಾಡಬೇಕು. ಈ ಗಾಂಧಿ ಜಯಂತಿ ಪ್ರಯುಕ್ತ ಅಂತಲ್ಲ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಇಲ್ಲ 10-15 ದಿನಗಳಿಗೊಮ್ಮೆ ಇಂಥ ಕಾರ್ಯಚಟುವಟಿಕೆಗಳು ಮಾಡಿಸ್ಬೇಕು. ಸಮಾಜದ ಕಾಳಜಿ ಅನ್ನೋದು ಇಂದಿನ ಪೀಳಿಗೆಯಲ್ಲಿ ಮರ್ತೋಗ್ತಾ ಇದೆ. ಎಲ್ಲ ಮಕ್ಕಳಲ್ಲಿ ಈ ಪೀಳಿಗೆ ಅನ್ನೋದು, ಈ ಮುಂದಿನ ಪೀಳಿಗೆಗೆ ಇಂಥ ಸಾಮಾಜಿಕ ಕಾಳಜಿ ಬರಬೇಕು. ಒಟ್ಟಿನಲ್ಲಿ ಹಿತಚಿಂತನ ಶಾಲಾ ಸಿಬ್ಬಂದಿಯವರು ಉತ್ತಮ ಅಭ್ಯಾಸದೊಂದಿಗೆ ಪ್ರಗತಿಯೆಡೆಗೆ ಸಾಗ್ತಾ ಇದ್ದಾರೆ. ತುಂಬ ಸಂತೋಷಕರ ವಿಷಯ ಇದು. ತುಂಬ ಸಂತೋಷ ಆಗ್ತಾಯಿದೆ. ಇಂಥ ಪ್ರದೇಶದಲ್ಲಿ ನೋಡಿ, ಮಕ್ಕಳೆಲ್ಲ ಎಷ್ಟು ಮುತುವರ್ಜಿಯಿಂದ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೋಡ್ತಾ ಇದ್ದರೆ ನಮ್ಮ ಹಳೆ ಶಾಲೆ ನೆನಪುಗಳೆಲ್ಲ ಬರುತ್ತೆ. ಇಂಥ ಚಟುವಟಿಕೆಗಳು ಮಾಡಬೇಕು ಸಮಾಜದಲ್ಲಿ. ಬರೀ ಸ್ವಚ್ಛತಾ ಕಾರ್ಯಕ್ರಮ ಅಲ್ಲ, ಬೇರೆ ಬೇರೆ ಸಮಾಜದಲ್ಲಿ ಏನಾದರೂ ಒಂದು ಅರಿವು ಮೂಡಿಸುವಂಥ ಚಟುವಟಿಕೆಗಳು ಸಮಾಜದಲ್ಲಿ ಏನಾದರೂ ಬಂದರೆ ಪ್ರಶ್ನೆ ಮಾಡಬೇಕು. ಸಮಾಜದಲ್ಲಿ ಅಂತಹ ಒಂದು ಚಟುವಟಿಕೆಗಳನ್ನ ತಿಳಿಸ್ಕೊಡ್ಬೇಕು ಶಾಲಾ ಶಿಕ್ಷಕರು. ತುಂಬ ಸಂತೋಷ ಆಗ್ತಾಯಿದೆ ನನಗೆ ಇದನ್ನು ನೋಡ್ತಾ ಇದ್ದರೆ. ದಯವಿಟ್ಟು ಎಲ್ಲ ಶಾಲೆಗಳಲ್ಲಿ ಇಂತಹದ್ದೊಂದು ಚಟುವಟಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಶಾಲಾ ಮಕ್ಕಳಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಅರಿವು ಬರಬೇಕು. ನೋಡಿ, ಗಾಂಧಿ ಜಯಂತಿ ಪ್ರಯುಕ್ತ ಇಂಥ ಕಾರ್ಯಚಟುವಟಿಕೆ ಮಾಡ್ತಕ್ಕಂಥ ಹಿತಚಿಂತನ ಪಬ್ಲಿಕ್ ಶಾಲೆ ಉಪಾಧ್ಯಾಯರು, ಸಿಬ್ಬಂದಿಯವರು ಹಾಗೂ ಶಾಲಾ ಮಕ್ಕಳಿಗೆ ನಾನೊಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು ವೀಕ್ಷಕರೇ. ತುಂಬ ಸಂತೋಷ ಆಗ್ತಾಯಿದೆ. ಇಂಥ ಚಟುವಟಿಕೆಗಳು ಎಲ್ಲ ಕಡೆಯೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಉಸಿರುಸಿರಲಿ ಹೆಸರಿಸಲಿ ಒಂದೇ ಮಾತರಂ, ಧಮನಿ ಧಮನಿಯಲ್ಲಿ ಬೆರೆತಿರಲಿ ಒಂದೇ ಮಾತರಂ.